ಆರ್ ಎಸ್ ಎಸ್ಸು ಈ ದೇಶದಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ಹೊಂದಿದೆ. ಯಾವುದು ಸಂಘಟನೆಗಳು? ಒಂದು ಬಜರಂಗ ದಳ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಹಿಂದೂ ಜಾಗರಣ ವೇದಿಕೆ ಇದೆ. ಈ ರೀತಿ ಬೇರೆ ಬೇರೆ ಸಂಘಟನೆಗಳನ್ನ ಹೊಂದಿಕೊಂಡು ಅದರ ಮೂಲಕ ಕೆಲಸವನ್ನು ಆರ್ ಎಸ್ ಎಸ್ ಮಾಡ್ತಾ ಇದೆ. ಆರ್ ಎಸ್ ಎಸ್ ಅನ್ನುವಂಥದ್ದು ಈಗ ಅದೃಶ್ಯವಾಗಿದೆ, ಅದು ಮಾಯದಲ್ಲಿ ನಡೀತಾ ಇದೆ. ಆರ್ ಎಸ್ ಎಸ್ ಅನ್ನೋದು ಆರ್ ಎಸ್ ಎಸ್ ಎಲ್ಲಿದೆ ಅಂತ ಕೇಳಿದರೆ ಅಡ್ರೆಸ್ ಇಲ್ಲ ಅವರಿಗೆ. ಆರ್ ಎಸ್ ಎಸ್ ಯಾರು ಅಂತ ಕೇಳಿದರೆ ಅದಕ್ಕೊಬ್ಬರು ಇಂಥವರೇ ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಮೋಹನ್ ಭಾಗವತ್ ಯಾರು ಅಂತ ಕೇಳಿದರೆ ಆರ್ ಎಸ್ ಎಸ್ ಚೀಫು. ಹಂಗಂತ ಎಲ್ಲಿದೆ? ಯಾವ ಬೈಲದಲ್ಲಿದೆ? ಅಥವಾ ಯಾವ ಪದಾಧಿಕಾರಿಗಳ ಪಟ್ಟಿಯಲ್ಲಿದೆ ಅನ್ನುವಂಥದ್ರೆ ಅದೆಲ್ಲೂ ಇಲ್ಲ. ಅವರನ್ನು ಎಲ್ಲೂ ಕೂಡ ಹೊಣೆಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಂಗಳೂರಲ್ಲಿ ನಡೆಯುತ್ತಿರುವಂತಹ ನೂರಾರು ಕೋಮು ಹಿಂಸಾಚಾರಗಳು, ನೂರಾರು ಕೊಲೆಗಳು, ಇಲ್ಲಿವರೆಗೆ ನಡೆದಂಥ ನೂರಾರು ಕೊಲೆಗಳು, ನೂರಾರು ಕೋಮುಗಲಭೆಗಳು, ಇವೆಲ್ಲದರ ಹಿನ್ನೆಲೆಯಲ್ಲಿ ಬಜರಂಗ ದಳದ ಸದಸ್ಯರನ್ನು ಅರೆಸ್ಟ್ ಮಾಡ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಈ ರೀತಿಯ ಸಂಘಟನೆಗಳ ಪ್ರಮುಖರನ್ನ, ಸಂಘಟನೆಯ ಕಾರ್ಯಕರ್ತರನ್ನ, ಹಿಂದುಳಿದ ವರ್ಗದ ಯುವಕರನ್ನ, ಬಿಲ್ ಅವರನ್ನ ಮತ್ತು ಬೇರೆ ಬೇರೆ ಸಮುದಾಯಕ್ಕೆ, ತಳ ಸಮುದಾಯಕ್ಕೆ ಸೇರಿದವರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಪೊಲೀಸರು. ಆದರೆ ಎಲ್ಲೂ ಕೂಡ ಇದಕ್ಕೆ ಆರ್ ಎಸ್ ಎಸ್ ಅನ್ನ ಹೊಣೆಗಾರಿಕೆಯನ್ನಾಗಿ ಪೊಲೀಸರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಆರ್ ಎಸ್ ಎಸ್ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಂಘಟನೆಯೇ ಅಲ್ಲ. ಸಂಘಟನೆಯೇ ಅಲ್ಲದೆ ಇರುವಂತಹ ಒಂದು ಸಂಘಟನೆ ಈ ದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತಂದ್ರೆ ಅದು ಈ ದೇಶಕ್ಕೆ ಒಂದು ಥ್ರೆಟ್, ಅದು ಈ ದೇಶಕ್ಕೆ ಒಂದು ಅಪಾಯಕಾರಿಯಾದಂಥ ಸಂಘಟನೆ. ಆ ಕಾರಣಕ್ಕಾಗಿ ಎಲ್ಲ ಗಲಾಟೆಗಳ ಹಿಂದೆ, ಎಲ್ಲ ಕೋಮುಗಲಭೆಗಳ ಹಿಂದೆ ಇರುವಂಥದ್ದು ಆರ್ ಎಸ್ ಎಸ್, ಮೂಲ ಸಂಘಟನೆ ಆರ್ ಎಸ್ ಎಸ್. ಈ ದೇಶದಲ್ಲಿ ನಡೆಯುವಂತಹ ಹಿಂದುತ್ವ ಭಯೋತ್ಪಾದನೆ ಏನಿದೆ, ಈ ದೇಶದಲ್ಲಿ ನಡೆಯುವಂತಹ ರಾಜಕೀಯ ಅಸ್ಥಿರತೆಗಳೇನಿದೆ, ಇವೆಲ್ಲದರ ಹಿಂದೆ ಇರುವಂಥದ್ದು ಆರ್ ಎಸ್ ಎಸ್ಸು. ಆದರೆ ಅದನ್ನು ಹೊಣೆಗಾರಿಕೆಯನ್ನು ಮಾಡಲಿಕ್ಕೆ ಅದು ಅದೃಶ್ಯವಾಗಿದೆ, ಅದು ಮಾಯದಲ್ಲಿದೆ. ಆದ್ದರಿಂದ ಅದನ್ನು ಮುನ್ನೆಲೆಗೆ ತರುವಂತಹ, ಅದಕ್ಕೊಂದು ಜವಾಬ್ದಾರಿಯನ್ನು ಕೊಡುವಂತಹ ಕೆಲಸ ಆಗಬೇಕಾಗಿದೆ. ಅದು ಆಗಬೇಕಾದ್ರೆ ಅದು ರಿಜಿಸ್ಟರ್ ಆಗಬೇಕು.